ಮರಗಳು ನಮ್ಮ ಜಾಗಕ್ಕೆ ಅತಿಕ್ರಮವಾಗಿ ಬಂದಿರೋ ಗಿಡ ಮರ ಕೂಡ ನಮ್ಮ ಒಂದು ಒಳಗಿರುವಂಥ ಮರ ಇದನ್ನು ಕೂಡ ಕಟಾವು ಮಾಡಿದ್ದಾರೆ ನೋಡಿ ಸರ್. ಲೈನ್ ಎಲ್ಲೋ ಇದೆ. ಲೈನ್ ಇರೋದು ಇದಕ್ಕೂ ಸುಮಾರು ಒಂದು 20 ಅಡಿ ದೂರದ ಕಾರ್ಯಕ್ರಮಕ್ಕೆ ಬರ್ತಾರೆ. ಪ್ರಸಾದ ಕೊಟ್ಟಿಲ್ಲ ಸರ್ ಎಲ್ಲ ಏನೋ ಆಗಿದೆ ಇಲ್ಲ ಸರ್, ಬರ್ತಾರೆ ನೋಡಿ ಇಲ್ಲಿ ಪಕ್ಕದಲ್ಲಿ ತೋರಿಸ್ತೀನಿ. ಈ ಮರಗಳು ಅಷ್ಟೇ ಏನೋ ಮಾಡಿದಾರೆ. ಅವರಿಗೆ ಇದರಿಂದ ಅವ್ರಿಗೇನು ತೊಂದರೆ ಆಗಿಲ್ಲ. ಅನಾವಶ್ಯಕವಾಗಿ ಮರದ ಕಟಾವು ಮಾಡಿದೆ. ಇದು ಯಾವ್ದು ಮರಗಳು? ಇದು ಈಶ್ವರವನ ಸುಮಾರು ಒಂದು 2 ಎಕರೆ ಪ್ರದೇಶದಲ್ಲಿ 150ಕ್ಕೂ ಹೆಚ್ಚು ಜಾತಿಯ 1000 ಗಿಡ ಮರಗಳನ್ನು ನಾವು ನೆಟ್ಟು ಬೆಳೆಸಿದ್ದೀವಿ. ಇದರಲ್ಲಿ ಪಶ್ಚಿಮ ಘಟ್ಟಗಳಲ್ಲಿರುವಂತಹ ಎಂಡೇಂಜರ್ಡ್ ಸ್ಪೀಸೀಸ್ಗಳು ಹಾಗೂ ಔಷಧೀಯ ಸಸ್ಯಗಳು ಹಾಗೂ ಮಲೆನಾಡು ಭಾಗದಲ್ಲಿರುವಂತಹ ಕಾಣಸಿಗದ ಅತ್ಯಂತ ಅಪರೂಪದ ಗಿಡ ಮರಗಳನ್ನು ನಾವು ಇಲ್ಲಿ ನೆಟ್ಟು ಬೆಳೆಸ್ತಾ ಇದ್ದೀವಿ. ಅದಲ್ಲದೆ ಶಿವಮೊಗ್ಗದ ಎಲ್ಲ ಜನರಿಗೆ ಪರಿಸರದ ಬಗ್ಗೆ ಅರಿವು ಮೂಡಿಸುವಂತಹ ಕಾರ್ಯಗಳನ್ನು ಕೂಡ ನಾವು ಸತತವಾಗಿ ಕಳೆದ 7 ವರ್ಷಗಳಿಂದ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಈ ಶಿವರಾತ್ರಿ ಸಂದರ್ಭದಲ್ಲೂ ಕೂಡ ಶಿವಮೊಗ್ಗದ ಎಲ್ಲ ಜನರಿಗೆ ಇಲ್ಲಿ ಆಹ್ವಾನಿಸಿ ಪರಿಸರದ ಬಗ್ಗೆ, ಏಕಬಳಕೆ ಪ್ಲಾಸ್ಟಿಕ್ ನಿರ್ಮೂಲನೆಯ ಬಗ್ಗೆ, ನೀರನ್ನು ಮಿತವಾಗಿ ಬಳಸುವುದರ ಬಗ್ಗೆ ಸತತವಾಗಿ ಕಾರ್ಯಕ್ರಮಗಳನ್ನು ನಿರ್ವಹಿಸ್ತಾ ಇದ್ದೀವಿ. ಅದಲ್ಲದೆ ಶಿವಮೊಗ್ಗದ ಎಲ್ಲ ಶಾಲಾ ಮಕ್ಕಳಿಗೆ ಪರಿಸರದ ಬಗ್ಗೆ ಅರಿವು ಮೂಡಿಸುವಂತಹ ಕಾರ್ಯವನ್ನು ಕೂಡ ನಾವು ಮಾಡ್ತಾಯಿದ್ದೀವಿ. ಹೀಗಿರುವಾಗ ಕಳೆದ ಭಾನುವಾರ ಅರಣ್ಯ ಇಲಾಖೆಯ ಅನುಮತಿ ಇಲ್ಲದೆ ಹಾಗೂ ನಮಗೂ ಯಾವುದೇ ಮುನ್ಸೂಚನೆ ಅಥವಾ ಮಾಹಿತಿಯನ್ನು ಕೊಡದೆ ವಿದ್ಯುತ್ ಇಲಾಖೆ ಸುಮಾರು 30ಕ್ಕೂ ಹೆಚ್ಚು ಗಿಡ ಮರಗಳನ್ನು ನಿರ್ದಯವಾಗಿ ಕಡಿದು ನಮಗೆ ತುಂಬ ನೋವುಂಟು ಮಾಡಿದ್ದಾರೆ. ಇದು ಅತ್ಯಂತ ಖಂಡನೀಯ, ಅಕ್ಷಮ್ಯ ಅಪರಾಧ. ಅದು ವಿದ್ಯುತ್ ಲೈನಿಗೆ ಯಾವುದೇ ತೊಂದರೆ ಆಗದೇ ಇದ್ದರೂ ಕೂಡ ಅವರಿಗೆ ಕೇವಲ ಟ್ರಿಮ್ ಮಾಡಲಿಕ್ಕೆ ಅವರಿಗೆ ರೈಟ್ಸ್ ಇದೆಯೇ ಹೊರತು ಗಿಡ ಮರಗಳನ್ನು ಬುಡಕ್ಕೆ ಕಟ್ ಮಾಡಲಿಕ್ಕೆ ಅವರಿಗೆ ಯಾವುದೇ ಅಧಿಕಾರ ಕೂಡ ಇಲ್ಲ. ಆದರೆ ನಿರ್ದಯವಾಗಿ ಅಷ್ಟು ಮರಗಳನ್ನು ಮಾರಣ ಹೋಮ ಮಾಡಿದ್ದಾರೆ. ಇದು ನಮಗೆ ಅತ್ಯಂತ ನೋವು ತಂದಿದೆ. ಇದರ ಬಗ್ಗೆ ಸೂಕ್ತ ಕ್ರಮ ಜರುಗಿಸಬೇಕು. ಕಳೆದ ಹೋದ ಮರಗಳನ್ನು ನಾವು ಪುನಃ ಪಡೀಲಿಕ್ಕಂತೂ ಸಾಧ್ಯ ಇಲ್ಲ. ಆದರೆ ಇನ್ನು ಮುಂದಾದರೂ ಕೂಡ ಯಾವುದೇ ಮಾಹಿತಿ ಇಲ್ಲದೆ ಈ ರೀತಿಯಾಗಿ ಮರಗಳ ಹತ್ಯೆ ಮಾಡಬಾರ್ದು. ಪರಿಸರ ಸಂರಕ್ಷಣೆಯಲ್ಲಿ ಅವರೂ ಕೂಡ ನಮ್ಮಂತಹ ಜನಸಾಮಾನ್ಯರೊಟ್ಟಿಗೆ ಅವರ ಸಹಕಾರವು ನಮಗೆ ಅಗತ್ಯವಾಗಿ ಬೇಕಾಗುತ್ತೆ. ಆದರೆ ಅವರು ಅದನ್ನು ಮನಗಂಡು ಮುಂದಿನ ದಿನಗಳಲ್ಲಿ ಈ ರೀತಿಯಾಗಿ ಘಟನೆಗಳು ನಡೀಬಾರ್ದು ಅಂಥೇಳಿ ನಾನು ಈ ಮೂಲಕ ಆಗ್ರಹ ಮಾಡ್ತೀನಿ. ಅದಲ್ಲದೆ ನಾವು ಈಗಾಗಲೇ ಅರಣ್ಯ ಸಂರಕ್ಷಣಾಧಿಕಾರಿಗಳಿಗೆ ಹಾಗೂ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ನಾವು ಕಂಪ್ಲೇಂಟ್ ಕೂಡ ನಾವು ಮಾಡಿದ್ದೀವಿ. ಇದರ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ, ಇದರ ಬಗ್ಗೆ ಮಾಹಿತಿ ನೀಡಬೇಕು ಅಂತ ತಮ್ಮಲ್ಲಿ ಈ ಮೂಲಕ ನಾನು